चिंतामणि कोविड-19 को मद्देनजर रखते हुए शहर के फुटपाथ और मार्केट ताजिरों के लिए कर्नाटका फेडरेशन चिंतामणि शाख के जेर एहतमाम मास्क और डेटॉल साबुन तकसीम किए गए। फेडरेशन के तालुका सदर सूफी सलीम ने कहा कि हुकूमत हिंद की तरफ से जारी योजनाओं के तहत मिलने वाली सहूलियात से भरपूर फायदा उठाने की कोशिश करें। इस मौके पर जिला सदर असलम पाशा ने कहा कि कोविड-19 के सबब फैलने वाली ये मुहलिक बीमारी की वबा से आवाम पूरा एहतियात करें, मास्क और सैनिटाइजर का ज़रूर इस्तेमाल करें और एक दूसरे से समाजी का खास ख्याल करें। इस मौके पर मुनक़िदा प्रोग्राम में चिंतामणि DCC बैंक के डायरेक्टर नागिरेड्डी, म्यूनसिपल कमिश्नर उमा शंकर वगैरह मौजूद रहे। सदाई हिंद उर्दू में इम्तियाज ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಅಸ್ಲಂ ಪಾಷಾ ಅವರು, ನಮ್ಮ ಕೇಸರಕರಾದ ಲಕ್ಷ್ಮಣ್ ಸಾಹೇಬರಿಗೆ, ಸೇರಿಸ್ AW ಅವರಿಗೆ, ಇಲ್ಲಿ ನಮ್ಮ ಸೇರಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಮಾಸು ಒಂದು ಸೋಪ್ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಅದರ ಮೂಲಕ ಇನ್ನು ಮತ್ತೆ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡೋದು, ಕೇಂದ್ರ ಸರ್ಕಾರದಿಂದ ಆತ್ಮನಿರ್ಭರ್ ಯೋಜನೆ ಅಂತ ಏನು ಸ್ಕೀಮ್ ಚಾಲನೆ ಆಗಿದೆ, ಆ ಸ್ಕೀಮ್ನು ಎಲ್ಲರೂ ಅಪ್ಲಿಕೇಶನ್ಗಳು ಹಾಕಿ ಲೋನನ್ನು ಪಡಿಸ್ಕೋಬೇಕು. ಈಗಾಗಲೇ ನಮಗೆ ಸರ್ಕಾರದಿಂದ ಆದೇಶ ಬಂದಿದೆ, ನಿಮ್ಮ ತಾಲೂಕಿಂದ ಅಪ್ಲಿಕೇಶನ್ಗಳು ಬರ್ತಾ ಇಲ್ಲ ಜಾಸ್ತಿ ಅಂತ. ತಾವು ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರೂ ಬಂದು ನಗರಸಭೆಯಲ್ಲಿ ಅಪ್ಲಿಕೇಶನ್ ಕೊಟ್ಟು ನೀವು ಆನ್ಲೈನ್ ಮಾಡಿಸಿ ಅದು ಒಂದು ಸೌಲಭ್ಯವನ್ನು ಪಡ್ಕೋಬೇಕಂತ ಹೇಳ್ತಾ ಬೀದಿ ವ್ಯಾಪಾರಸ್ಥರ ಒಂದು ಒಕ್ಕೂಟ ಏನಿದೆ, ಇವ್ರ ಕಡೆಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈ ಕೊರೋನಾ ಮಾರಿನ ಹೇಗೆ ತಡೆಗಟ್ಟು ಅನ್ನೋ ಒಂದು ಇದು ವಿಚಾರವಾಗಿ ಸ್ಯಾನಿಟೈಸರ್ಸು, ಫೇಸ್ ಮಾಸ್ಕು ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ಸಾಮಾಜಿಕ ಅಂತರನ ಕಾಪಾಡ್ಕೊಳ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಸಂಘಟನೆಯಿಂದ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೂ ಸೋಪು ಮತ್ತು ಮಾಸ್ಕ್ ವಿತರಣೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಈಗ ತಮ್ಮಲ್ಲಿ ಬರುವಂಥ ವ್ಯಾಪಾರಕ್ಕೆ ಅಂತ ಬರುವಂಥವ್ರು ಸ್ವಲ್ಪ ಅಂತರ ಕಾಪಾಡಿಕೊಂಡು ಈ ರೋಗದಿಂದ ದೂರ ಇರಿ ಅಂತ ಕೋರ್ತಾ ಇದ್ದೀವಿ.